ನಮಸ್ತೆ ಎಲ್ಲರಿಗೂ. ನಾನಿವತ್ತು ಅಲಸಂಡೆ ಪಲ್ಯ ಮಾಡ್ತಾಯಿದ್ದೀನಿ. ಇದು ತುಂಬಾ ರುಚಿಯಾಗುತ್ತೆ. ಇದಕ್ಕೆ ಆಲೂಗಡ್ಡೆ ಹಾಕಿ ಅಲಸಂಡೆ ಪಲ್ಯ ಮಾಡ್ತೀನಿ. ಅಲಸಂಡೆ ಅಂದರೆ ಬೀನ್ಸ್ ಥರನೇ ಸೇಮ್ ಇರುತ್ತೆ, ಟೇಸ್ಟ್ ಸ್ವಲ್ಪ ಚೇಂಜ್. ಅದ್ರ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಇದು ನೋಡಿ, ಅಲಸಂಡೆ ಅಂದರೆ ಲಾಂಗ್ ಬೀನ್ಸ್ ಅಂತ ಹೇಳ್ತಾರೆ. ಇದನ್ನು ತಗೊಂಡಿದ್ದೀನಿ, ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಆಮೇಲೆ ಆಲೂಗಡ್ಡೆ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿಯನ್ನು ತಗೊಂಡಿದ್ದೀನಿ. ಒಗ್ಗರಣೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆಗಬೇಕು. ಆಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಪಲ್ಯ, ತರಕಾರಿ ಪಲ್ಯಕ್ಕೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕು. ಜೀರಿಗೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇದ್ದವರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಯಾಕೆಂದರೆ ಅದು ಆಲೂಗಡ್ಡೆ ಮತ್ತು ಅಲಸಂಡೆ ಇದೆಯಲ್ಲ, ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅದಕ್ಕೋಸ್ಕರ. ಆಮೇಲೆ ಈರುಳ್ಳಿ, ಟೊಮೊಟೊವನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಜೊತೆ. ಇಂಗು ಇದ್ದರೆ ಇಂಗು ಹಾಕ್ಬೋದು ಬೇಕಂತೇಳಿದರೆ. ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ಫ್ಲೇವರ್ ಇಷ್ಟ ಆಗುವವರು ಹಾಕ್ಬೋದು. ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಈಗ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಒಗ್ಗರಣೆಗೆ, ಆವಾಗ ಚೆನ್ನಾಗಾಗುತ್ತೆ ಟೇಸ್ಟು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಬೋದು. ಟೊಮೊಟೊ ಈರುಳ್ಳಿ ಹಾಕುವಾಗ ಹಾಕ್ಬೋದು. ಆಮೇಲೆ ಇದು ಟೊಮೊಟೊ ಕೂಡ ಫ್ರೈ ಆದಮೇಲೆ ಈಗ ಅಲಸಂಡೆ ಮತ್ತು ಆಲೂಗಡ್ಡೆಯನ್ನು ಹಾಕಬೇಕು. ಸಣ್ಣ ಸಣ್ಣದಾಗಿ ಪೀಸ್ ಮಾಡಬೇಕು. ಆಗ ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ತಿನ್ನಲಿಕ್ಕೂ ಹಾಗೆ ಟೇಸ್ಟ್ ಆಗುತ್ತೆ. ತುಂಬಾ ಸಿಂಪಲ್. ದೋಸೆ ಜೊತೆ, ಹಾಗೆ ಗಂಜಿ ಜೊತೆ ಎಲ್ಲ, ಚಪಾತಿ ಜೊತೆ ಎಲ್ಲ ಬೆಸ್ಟ್ ಕಾಂಬಿನೇಷನ್. ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಅರಶಿನ ಹುಡಿ ಒಂದು ಎಲ್ಲದಕ್ಕೂ ಹಾಕಬೇಕು. ಅದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ಹಾಕಬೇಕೆಲ್ಲ ತರಕಾರಿ, ಹಾಗೆ ನಾನ್ ವೆಜ್ಜಿಗೂ ಹಾಕಬೇಕು. ಹಾಗೆ ಮನೆಯಲ್ಲೇ ಮಾಡಿರುವಂಥ ಮಸಾಲ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಸಾಲ, ಒಗ್ಗರಣೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು. ಆಮೇಲೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನಿಲ್ಲಿ ಹಾಕಿದ್ದೀನಿ. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಒಂದು 20 ನಿಮಿಷ ಬೆಂದರೆ ಸಾಕು. ಬೇಗನೆ ಬೇಯುತ್ತೆ. ಸಣ್ಣದಾಗಿ ಹಚ್ಕೊಳ್ಬೇಕು ತರಕಾರಿ, ಆಗ ಬೇಗನೆ ಬೇಯುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಬೆಂದಿದೆ ಅಂತ ಈಗ ನೋಡ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಬೆಂದಿದೆ ಅಂತ ನೋಡಿ, ಆಮೇಲೆ ಈಗ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ನೀರೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಡ್ರೈ ಆಗಬೇಕು. ಪಲ್ಯ ಮಾಡೋದ್ರಿಂದ, ನೀವು ಚಪಾತಿಗೆಲ್ಲ ಮಾಡೋದಾದರೆ ಸ್ವಲ್ಪ ನೀರಿಟ್ಟರೂ ಏನಾಗಲ್ಲ, ಗಸಿಯಾಗಿ. ನಾನು ಗಂಜಿ ಜೊತೆ ಮಾಡೋದ್ರಿಂದ ಈ ರೀತಿ ಪಲ್ಯ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ರೀತಿ ಪಲ್ಯ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಹೊತ್ತು ಮುಚ್ಚಿ ನಾನು ಬೇಯಿಸಿದೆ ಮತ್ತು ತೆಂಗಿನಕಾಯಿ ತುರಿ ಹಾಕಿದ ಮೇಲೆ. ಆಮೇಲೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಷ್ಟು ಡ್ರೈ ಆಗಿ ಚೆನ್ನಾಗಿ ಪಲ್ಯ ಬಂದಿದೆ. ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಾಗಿ ಬಂದಿದೆ. ಮನೆಯಲ್ಲೇ ಮಸಾಲ ಪುಡಿ ಮಾಡಿಟ್ಕೊಂಡಿದ್ರೆ ಬೇಗನೆ ಅರ್ಜೆಂಟಲ್ಲಿ ಬೇಗನೆ ದಿಢೀರಾಗಿ ಮಾಡ್ಕೊಳ್ಬೋದು. ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ಟೇಸ್ಟ್ ಆಗಿದೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾವು ಡೈಲಿ ದಿನದ ಎಲ್ಲ ಒಂದು ಇದರಲ್ಲಿ ಒಂದು ಸಲ ಸೊಪ್ಪು, ಪಲ್ಯ, ತರಕಾರಿ ಯಾವುದಾದ್ರೂ ಉಪಯೋಗ ಮಾಡಬೇಕು. ಕಣ್ಣಿಗೆ, ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್.